ಫ್ಯಾನು ಕಟ್ 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 ಅಂತ ಸೌಂಡ್ ಮಾಡುತ್ತಲ್ಲ ಯಾಕೆ? ಮತ್ತೆ ಫ್ಯಾನು ಎಷ್ಟು ಹೈಟ್ ಅಲ್ಲಿ ಇದ್ರೆ ಗಾಳಿ ಚೆನ್ನಾಗಿ ಬರುತ್ತೆ? ಯಾವ ಫ್ಯಾನ್ ತಗೊಂಡ್ರೆ ಬೆಸ್ಟು? BLDC ಫ್ಯಾನ್ ಉತ್ತಮನಾ? ಮಾಮೂಲಿ ಫ್ಯಾನ್ ಉತ್ತಮನಾ? ಟೇಬಲ್ ಫ್ಯಾನ್ ಉತ್ತಮನಾ? ಸೀಲಿಂಗ್ ಫ್ಯಾನ್ ಉತ್ತಮನಾ? ಇವೆಲ್ಲ ಪ್ರಶ್ನೆಗಳಿಗೂ ನಾನು ಈ ಟೈಮಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬನ್ನಿ, ಫ್ಯಾನ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಅಂಶಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಫ್ಯಾನ್ಗೆ ಮುಖ್ಯ ಕೆಪಾಸಿಟರ್. ಯಾಕೆ ಅಂತಂದ್ರೆ ಫ್ಯಾನು ಸ್ಲೋ ಆಗಿ ಓಡುತ್ತೆ, ಒಂದು ಮತ್ತೆ ಸೌಂಡ್ ಬರ್ತಾ ಇದೆ, ಗರ್ಗರ್ ಅಂತ ಸೌಂಡ್ ಬರ್ತಾ ಇದೆ ಅಂತ ಕಂಪ್ಲೇಂಟ್ಗಳು ಜಾಸ್ತಿ ಇರುತ್ತೆ. ಇದಕ್ಕೆ ನಾವೇನ್ ಮಾಡ್ತೀವಿ, ಫ್ಯಾನ್ ಬಿಚ್ಕೊಂಡು ಹೋಗಿ ತಗೊಂಡೋಗಿ ಕೊಟ್ರೆ ಅವು ಮೆಕ್ಯಾನಿಕ್ ಹೇಳ್ತಾರೆ 800 ರೂಪಾಯಿ ಆಗುತ್ತೆ, ಏನು ಬೇರಿಂಗ್ ಹೋಗಿದೆ ಏನೋ ಒಂದಾಗಿದೆ ಅಂತೇಳಿ 800 ರೂಪಾಯಿ ಬಿಲ್ ಮಾಡ್ತಾರೆ. ಮೈನ್ ಆಗಿ ನೋಡಿ, ನೀವು ಇದನ್ನ ತಿಳ್ಕೊಬೇಕಾಗಿರೋದು, ಕೈಯಿಂದ ಅಥವಾ ಕೋಲಿಂದ ಫ್ಯಾನ್ನ ತಿರುಗಿಸಿ ಆನ್ ಮಾಡಿ, ಫ್ಯಾನ್ನ ತಿರುಗಿಸಿ. ಫ್ಯಾನ್ ತಿರುಗಿಸಿದ ಮೇಲೆ ಓಡ್ತಾ ಇದೆ ಅಂತಂದ್ರೆ ಕೆಪಾಸಿಟರ್ ಹೋಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗುವಂತ ನೆಸೆಸಿಟಿ ಇರೋದಿಲ್ಲ, ಗೊತ್ತಾಯ್ತಲ್ಲ. ಅವಾಗ ನೀವೇನ್ ಮಾಡ್ಬೇಕಂತಂದ್ರೆ, ಅದು ಫ್ಯಾನ್ನ ಕೆಪಾಸಿಟರ್ನ ಬಿಚ್ಕೊಂಡು ತಗೊಂಡೋಗಿ ಎಲೆಕ್ಟ್ರಿಕಲ್ ಶಾಪ್ಗೆ ಕೊಟ್ರೆ ಅದೇ ನಂಬರ್ ಇಂದು ಅದೇ ಬ್ಯಾಟ್ ಇಂದು ಕೆಪಾಸಿಟರ್ ನಿಮಗೆ ಕೊಡ್ತಾರೆ. ನಿಮಗೆ ಹಾಕೋಕೆ ಬಂದ್ರೆ ಹಾಕ್ರಿ, ಇಲ್ಲ ಯಾರಾದ್ರೂ ಗೊತ್ತಿರೋ ಹತ್ರ ಕರ್ಕೊಂಡ್ಬಂದು ಹಾಕ್ಸಿ. ಇಲ್ಲ ನೀವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೀವಿ ನಾವು ಹಾಕ್ತೀವಿ ಅಂದ್ರೆ ನಿಮಗೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ, DP ಆಫ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಇದೆಯೋ ಅದೇ ತರ ಕಲೆಕ್ಷನ್ ಮಾಡಿ, ಸೇಫ್ಟಿ ಫಸ್ಟ್, ಓಕೆನಾ. ಇನ್ನು 5 ಸ್ಟಾರ್ ಫ್ಯಾನ್ ಮತ್ತು ನಾರ್ಮಲ್ ಫ್ಯಾನ್ ವರ್ಸಸ್ ನಾರ್ಮಲ್ ಫ್ಯಾನ್, ಇವೆರಡರಲ್ಲಿ ಏನು ವ್ಯತ್ಯಾಸ, ಯಾವುದು ಬಿಲ್ ಜಾಸ್ತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಾರ್ಮಲ್ ಫ್ಯಾನ್ 75 ವ್ಯಾಟು ತಿಂಗಳಿಗೆ 54 ಯೂನಿಟನ್ನು ತಗೊಳುತ್ತೆ. ಒಂದು 400 ಚಿಲ್ಲರೆಯಷ್ಟು ಬಿಲ್ಲು ಬರುತ್ತೆ ತಿಂಗಳಿಗೆ, ಒಂದು ಅವರೇಜಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಇದು 5 ಸ್ಟಾರ್ BLDC ಫ್ಯಾನ್ ಏನಿದೆ ಅದು ನಿಮಗೆ ತುಂಬ ಕಡಿಮೆ ಯೂನಿಟನ್ನು ತಗೊಳುತ್ತೆ. ಅಂದರೆ ತಿಂಗಳಿಗೆ ಒಂದು 28 ವ್ಯಾಟ್ನಷ್ಟು ತಗೊಳುತ್ತೆ. ಬಿಲ್ ಕಡಿಮೆ, ನಿಮಗೆ ಒಂದು 160 150 ಈ ಥರ. ಅಂದರೆ ನೀವು ಒರೆಸೋದ್ರ ಮೇಲೆ ಡಿಪೆಂಡ್ ಹೇಳ್ತಾ ಇದ್ದೀನಿ, ನಾನು ಇಷ್ಟೇ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಇದರಲ್ಲಿ ನಿಮಗೆ BLDC ಫ್ಯಾನು ತೊಗೊಳ್ಳೋದು ಉತ್ತಮ. ಇನ್ನು ಗೋಡೆ ರೂಮಿಂದ ಹೈಟಿನ ಲೆಕ್ಕಾಚಾರದಲ್ಲಿ ಹೇಳೋದಾದರೆ, ಎಷ್ಟು ಹೈಟ್ ಇರಬೇಕು ಅನ್ನೋದಾದರೆ, ಒಂದು 7 ಅಡಿಯಿಂದ ಒಂದು 9 ಅಡಿ ಹೈಟಲ್ಲಿದ್ದರೆ ಫ್ಯಾನು ಉತ್ತಮ. ಏಕೆಂದರೆ ಅದಕ್ಕಿಂತ ಕಡಿಮೆ ಆದರೆ ತಲೆಗೆ ತಾಕುತ್ತೆ, ಹೈಟ್ ಜಾಸ್ತಿ ಆದರೆ ಗಾಳಿ ಬರೋದಿಲ್ಲ. ಸೊ 7ರಿಂದ 9 ಅಡಿ ಒಳಗೆ ಫ್ಯಾನ್ನ, ಅಂದರೆ ನೀವು ನಿಂತಿರೋ ಜಾಗದಿಂದ ನೆಲದ ರೂಮಿನ ನೆಲಭಾಗದಿಂದ 7ರಿಂದ 9 ಅಡಿ ಇದ್ದರೆ ಬೆಸ್ಟ್. ಮತ್ತು ಫ್ಯಾನು ಮತ್ತೆ ಗರ್ ಅಂತ ಸೌಂಡ್ ಮಾಡ್ತಾ ಇದೆ ಅಂತಂದರೆ ಇನ್ನೂ 2 ಕಾರಣಗಳು ಇರ್ಬೋದು. ಒಂದು, ಬಾಲ್ ಬೇರಿಂಗ್ ಅಂತ ಕರಿತೀವಿ, ಬೇರಿಂಗು ಫ್ಯಾನ್ ಒಳಗಡೆ ಇರುತ್ತೆ, ಅದು ಬೇರಿಂಗು ಗ್ರಿಪ್ ಕಳ್ಕೊಂಡಿರುತ್ತೆ, ಆವಾಗ ಆ ಥರ ಸೌಂಡ್ ಬರ್ತಾ ಇರುತ್ತೆ. ಇನ್ನೊಂದು, ನೀವು ಏನು ಫ್ಯಾನಿಗೆ ನಟ್ ಹಾಕಿರ್ತಾರಲ್ಲ, ಆ ನಟ್ಟು ಲೂಸ್ ಆಗಿರುತ್ತೆ, ಅದು ಸ್ವಲ್ಪ ಶೇಕ್ ಆಗೋದ್ರಿಂದ ಮತ್ತೆ ಇದೇ ಥರ ಪ್ರಾಬ್ಲಮ್ ಬರ್ಬೋದು, ಅಂತ ಸೌಂಡ್ ಮಾಡ್ಬೋದು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಫ್ಯಾನ್ ನಟ್ಟು ಲೂಸ್ ಆಗಿದ್ದರೆ ನೋಡಿಬಿಟ್ಟು ಟೈಟ್ ಮಾಡಿ. ನೀವು ಬೇರಿಂಗ್ ಹೋಗಿದೆ, ಬೇರಿಂಗ್ ಸೌಂಡಿಂದ ಬರ್ತಾ ಇದೆ, ಒಳಗಿಂದ ಬರ್ತಾ ಇದೆ, ನಟ್ಟು ಟೈಟ್ ಇದೆ ಅಂತಂದರೆ ಅದಕ್ಕೊಂದು ಪರಿಹಾರ ಇದೆ. ಏನಪ್ಪ ಅಂತಂದರೆ, ಅದಕ್ಕೆ ಒಂದು ಸ್ವಲ್ಪ ಬೇರಿಂಗ್ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಅಂತಂದರೆ, ಒಂದು ಕಾಯಿನಷ್ಟು ದಪ್ಪದ ಕಬ್ಬಿಣದ್ದು ಏನಾದ್ರು ಇದ್ದರೆ ಫ್ಯಾನೆಲ್ಲ ಆಫ್ ಮಾಡಿಕೊಂಡು ಅಲ್ಲಿಗೆ ಸಿಕ್ಸೋ ಅಂತ ಕೆಲಸ ಮಾಡಿ. ಅಂದರೆ ಅಲ್ಲಿ ಶೇಕ್ ಆಗ್ತಾ ಇರುತ್ತಲ್ಲ, ಆ ಶೇಕ್ ಆಗೋದನ್ನ ನಿಲ್ಲಿಸುತ್ತೆ. ಅದು ಒಂದು ಕಾಯಿನಷ್ಟು ದಪ್ಪ ಇರೋವಂಥ ಕಬ್ಬಿಣದ್ದು ಮೆಟೀರಿಯಲ್ ಏನಾದರೂ ಪರವಾಗಿಲ್ಲ, ಒಳಗಡೆ ಹೋಗೋ ಥರ ಹಾಕಬೇಡಿ, ಮೇಲೆ ಅದು ಸಿಕ್ಕೋಬೇಕು. ಸ್ವಲ್ಪ ಸಣ್ಣಕ್ಕೆ ಏನಾದರೂ ಸ್ಮೂತಾಗಿ ಹೊಡೆದು ಟೈಟ್ ಮಾಡಿ. ಅದು ಎಮರ್ಜೆನ್ಸಿ, ಅದು ಫ್ಯಾನ್ ಹೋಗಿರುತ್ತೆ ಅಂದರೆ ನಿಮಗೆ ಸದ್ಯಕ್ಕೆ ಅದರ ಸೌಂಡ್ ಬರಬಾರ್ದು, ನಮಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಥರ ಏನಾದ್ರು ಇದ್ದರೆ ಈ ಟ್ರಿಕ್ಸ್ನ ಉಪಯೋಗಿಸಿ. ಇದೆಲ್ಲ ಆಯಿತು, ಮತ್ತು ಸೌಂಡ್ ಬರ್ತಾ ಇದೆ ಅಂದರೆ ಇನ್ನೂ ಒಂದು ಟ್ರಿಕ್ಸ್ ಇದೆ. ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತಂದರೆ, ಮತ್ತು ಸೌಂಡ್ ಬರ್ತಾ ಇದೆ ಅಂತಂದರೆ, ನಿಮ್ಮ ಫ್ಯಾನ್ ಸೀಲಿಂಗ್ ಫ್ಯಾನಲ್ಲಿ ಅಂದರೆ ಬೇರಿಂಗ್ ಒಳಗಡೆ
ಆಯಿಲ್ ಹಾಕಿರ್ತಾರೆ, ಗ್ರೀಸ್ ಹಾಕಿರ್ತಾರೆ. ಆ ಗ್ರೀಸು 1 ವರ್ಷ ಅಥವಾ 2 ವರ್ಷ ಆದಮೇಲೆ ಅದು ಗ್ರೀಸು ಪೂರ್ತಿ ಡ್ರೈ ಆಗಿಬಿಟ್ಟಿರುತ್ತೆ. ಅಂದರೆ ಫ್ಯಾನು ಬೇರಿಂಗಲ್ಲಿ ಒಳಗಡೆ ಹೀಟ್ ಆಗುತ್ತಲ್ಲ, ಅದು ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಆವಾಗ ಮತ್ತೆ ಇದೇ ಥರ ಸೌಂಡ್ ಬರುತ್ತೆ. ಎಲ್ಲ ಚೆನ್ನಾಗಿದ್ರೂ ಕೂಡ ಈ ಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ಫ್ಯಾನ್ ಆಫ್ ಮಾಡ್ಕೊಳ್ತೀರಾ. ಫ್ಯಾನ್ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಬಿಡಬೇಕಾಗುತ್ತೆ. ಅಂದರೆ ಒಳ್ಳೆ ಆಯಿಲ್ಲು, ಅಂದರೆ ನೀವು ಈ ಅಡುಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಈ ಥರನ್ನೆಲ್ಲ ಬಿಡೋಕೆ ಹೋಗ್ಬೇಡಿ. ಅದು ಸುಮ್ಮನೆ ಇನ್ನೂ ಸದ್ಯಕ್ಕೆ ಚೆನ್ನಾಗಾಗುತ್ತೆ, ಆದರೆ ಒಂದು 2-3 ದಿವಸ ಹೋದರೆ ಮತ್ತೆ ಅದೇ ಥರ ಸೌಂಡ್ ಬರುತ್ತೆ, ಮತ್ತು ಬೇರಿಂಗ್ ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಒಳ್ಳೆ ಆಯಿಲ್ನ ಬಿಡಿ. ಯಾವ ಥರ ಬಿಡ್ತೀರಾ ಅಂತಂದರೆ, ಅಲ್ಲಿ ನಿಮಗೆ ಬಿಡೋಕ್ಕಾಗೋದಿಲ್ಲ. ಮೇಲೆ ಒಂದು ಕ್ಯಾಪ್ ಇರುತ್ತೆ, ಕೆಳಗಡೆ ಇದು ಬೇರಿಂಗ್ ಇರುತ್ತೆ, ಕೈ ಹೋಗೋದಿಲ್ಲ. ಏನು ಮಾಡ್ತೀರಪ್ಪ ಅಂದರೆ, ಹಳೇದೊಂದು ಸಿರಿಂಜ್ ಇದ್ದರೆ ಆ ಸಿರಿಂಜ್ಗೆ ಒಂದು ಆಯಿಲ್ನ ಎಳ್ಕೊಂಡು ಕರೆಕ್ಟಾಗಿ ಅಲ್ಲಿ ಏನು ಹೋಲ್ ಇದೆ ಆ ಹೋಲ್ ಒಳಗೆ ಕರೆಕ್ಟಾಗಿ ಬಿಟ್ಟುಬಿಡಿ. ಆವಾಗ ನಿಮಗೆ 90% ನಿಮಗೆ ಈ ಥರ ಗರ್ಗರ್ ಅನ್ನೋ ಸೌಂಡು ಕಡಿಮೆ ಆಗುತ್ತೆ. ಮತ್ತೆ ಸಮಸ್ಯೆ ಏನು ಬರುತ್ತೆ ಅಂತಂದರೆ, ಫ್ಯಾನ್ ಎಲ್ಲ ಚೆನ್ನಾಗಿದೆ, ಫ್ಯಾನು ತಿರುಗ್ತಾ ಇದೆ, ಗಾಳಿ ಬರ್ತಾ ಇಲ್ಲ. ಇದು ಸಮಸ್ಯೆ ತುಂಬ ಜನರಲ್ಲಿ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ಫ್ಯಾನ್ನ ರೆಕ್ಕೆಗಳಲ್ಲಿ ಧೂಳು ಅಂಟ್ಕೊಂಡಿರುತ್ತೆ. ಅಂದರೆ ನಿಮಗೆ ಅದು ಕಾಣಿಸೋದಿಲ್ಲ. ಅದು ಎಷ್ಟು ಧೂಳು ಅಂಟ್ಕೊಂಡು ಎಷ್ಟು ದಪ್ಪ ಆಗಿರುತ್ತೆ ಅಂತಂದರೆ, ₹5 ಕಾಯಿನ್ ಇರುತ್ತಲ್ಲ, ಆ ಕಾಯಿನಷ್ಟು ದಪ್ಪ. ಬ್ಲೇಡು ಯಾವ ಕಡೆ ತಿರುಗುತ್ತೋ ಆ ಕಡೆ ಮುಂಭಾಗ ಕಟ್ಕೊಂಡಿರುತ್ತೆ. ಆವಾಗ ಏನು ಮಾಡುತ್ತೆ ಅಂತಂದರೆ, ಫ್ಯಾನು ತಿರುಗೋ ಶಕ್ತಿನೂ ಕಡಿಮೆ ಮಾಡೋದಲ್ಲದೆ ನಿಮಗೆ ಗಾಳಿನೂ ಕೂಡ ಕೊಡೋದಿಲ್ಲ ಅದು. ಅಂದರೆ ಗಾಳಿಯನ್ನು ಸೀಳಿ ನುಗ್ಗುವಂಥ ಶಕ್ತಿ ಕ್ಷೀಣಿಸ್ತಾ ಹೋಗೋದ್ರಿಂದ ಬಿಲ್ ಜಾಸ್ತಿ ಬರೋದ್ರ ಜೊತೆಗೆ ನಿಮಗೆ ಗಾಳಿನೂ ಕಡಿಮೆ ಕೊಡುತ್ತೆ. ಸೊ ನೀವು ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಫ್ಯಾನ್ ಆಫ್ ಮಾಡಿಕೊಂಡು ನೀವು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡಿದ್ರೆ ಆವಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಗಾಳಿ ಜಾಸ್ತಿ ಆಗುತ್ತೆ. ಇನ್ನೊಂದು ಮುಖ್ಯ ಟ್ರಿಕ್ಸ್ ಏನಪ್ಪ ಅಂತಂದರೆ, ಆ ಫ್ಯಾನ್ಗೂ ಈಗ ಬರ್ತಾ ಇರೋ ಫ್ಯಾನ್ಗಳಲ್ಲಿ ಡಿಸೈನ್ಗಳು ಜಾಸ್ತಿ ಮಾಡಿರ್ತಾರೆ. ಯಾವ ಥರ ಅಂತಂದರೆ, ಈ ಫ್ಯಾನ್ನ ಸ್ಕ್ರೂ ಹಾಕ್ತೀವಲ್ಲ ಆ ಜಾಗದಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ಒಂದು ಡಿಸೈನ್ಗೋಸ್ಕರ ದಪ್ಪದಾಗಿ ಏನೋ ಒಂದು ಡಿಸೈನ್ ಹಾಕ್ಬಿಟ್ಟಿರ್ತಾರೆ. ಅದು ಏನು ಮಾಡುತ್ತಪ್ಪ ಅಂದರೆ, ನಿಮ್ಮ ಫ್ಯಾನು ತಿರುಗೋ ಶಕ್ತಿನ ಕಡಿಮೆ ಮಾಡೋದಕ್ಕೆ ಅದು ಅಡೆತಡೆ ಮಾಡುತ್ತೆ. ಅಂದರೆ ಜೋರಾಗಿ ತಿರುಗೋದನ್ನು ತಿರುಗಿಸೋಕೆ ಬಿಡೋದಿಲ್ಲ ಅದು. ಆ ಥರ ಫ್ಯಾನ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಏನು ಸಾದಾ ಇರಬೇಕು, ಅಂದರೆ ಮಾಮೂಲಾಗಿರಬೇಕು, ಆ ಥರ ಫ್ಯಾನ್ ತೊಗೊಳ್ಳಿ. ಸ್ಟಿಕ್ಕರ್ ಇದ್ದರೆ ಪರವಾಗಿಲ್ಲ, ಅದೇನು ತೊಂದರೆ ಆಗೋದಿಲ್ಲ. ಕೆಳಗಿಂದ ನೋಡೋದಕ್ಕೆ ಸ್ಟಿಕ್ಕರ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನೋದಾದರೆ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಅದು ಏನಪ್ಪ ಅಂತಂದರೆ, ಒಂದು ಅರ್ಧ ಇಂಚಿನಷ್ಟು ದಪ್ಪದ ಸ್ಟಿಕ್ಕರ್ ಇರೋವಂಥ ಫ್ಯಾನ್ನ ತೊಗೊಳಕ್ಕೆ ಹೋಗಬೇಡಿ. ಅದರಿಂದ ಗಾಳಿನೂ ಬರೋದಿಲ್ಲ, ಅದು ಸ್ಪೀಡಾಗಿ ತಿರುಗೋದು ಇಲ್ಲ. ತಿರುಗಿದ್ರೂ ಕೂಡ ನಿಮಗೆ ಗಾಳಿ ಬರೋದೇ ಇಲ್ಲ. ಗೊತ್ತಾಯ್ತಲ್ಲ? ನೀವು ಯಾವ ಥರ ಫ್ಯಾನ್ನ ಚೂಸ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಹೇಳಿದ್ದೀನಿ. ನಿಮಗೆ ಡಿಸೈನ್ ಮುಖ್ಯ ಅನ್ನೋದಿದ್ರೆ ಡಿಸೈನ್ ಮುಖ್ಯ ಇರೋ ಫ್ಯಾನ್ನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಅಂದರೆ ನಮಗೆ ಗಾಳಿ ಬೇಕಾಗಿಲ್ಲ, ಚೆನ್ನಾಗಿ ಕಾಣಬೇಕು ಅನ್ನೋದಿದ್ರೆ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ನಮಗೆ ಡಿಸೈನ್ ಮುಖ್ಯ ಅಲ್ಲಪ್ಪ, ನಮಗೆ ಗಾಳಿ ಬರಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಈ ಥರ ಮಾಮೂಲಿ ನಾರ್ಮಲ್ ಫ್ಯಾನ್ನ ತೊಗೊಳ್ಳಿ. ಗೊತ್ತಾಯ್ತಲ್ಲ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿಮಗೆ ಫ್ಯಾನ್ಗಳಲ್ಲಿ ಒಂದು ಸ್ವಿಚ್ ಇರುತ್ತೆ. ಸಮ್ಮರ್ ಮತ್ತು ವಿಂಟರ್ ಅನ್ನೋ ಹೆಸರಿನ ಒಂದು ಸ್ವಿಚ್ ಇರುತ್ತೆ. ನೀವು ನೋಡಿರ್ಬೋದು, ಅದನ್ನು ಗಮನಿಸಿರ್ಬೋದು, ಕೆಲವರು ಗಮನಿಸಿರೋದಿಲ್ಲ. ಅದು ಅಂದರೆ ಇತ್ತೀಚಿನ ಫ್ಯಾನ್ಗಳಲ್ಲಿ ಅದನ್ನು ಕೊಟ್ಟಿರ್ತಾರೆ. ಅದು ಬೇಸಿಗೆಯಲ್ಲಿ ಯಾವ ಮೋಡಲ್ಲಿ ತಿರುಗಬೇಕು ಮತ್ತು ಮಳೆಗಾಲದಲ್ಲಿ ಯಾವ ಮೋಡಲ್ಲಿ ತಿರುಗಬೇಕು ಅಂತ ಅದನ್ನು ಬಟನ್ನ ಕೊಟ್ಟಿರ್ತಾರೆ. ಅದು ಮಾಮೂಲಿ ಹಳೆ ಫ್ಯಾನ್ಗಳಲ್ಲಿ ಆ ಥರ ಫೀಚರ್ ಇಲ್ಲ. ಇತ್ತೀಚಿನ ಹೊಸ ಫ್ಯಾನ್ಗಳಲ್ಲಿ, ಅಂದರೆ ಕಾಸ್ಟ್ಲಿ ಫ್ಯಾನ್ಗಳಲ್ಲಿ ಇದು ಆ ಥರ ಬಟನ್ ಕೊಟ್ಟಿರ್ತಾರೆ. ಅದು ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಗೊತ್ತಿಲ್ಲದಿರೋರು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ರಿಮೋಟ್ ಕಂಟ್ರೋಲ್ ಇರುವಂಥ ಫ್ಯಾನ್ಗಳಲ್ಲಿ ಈ ಬಟನ್ನ ಕೊಟ್ಟಿರ್ತಾರೆ. ಅದು ಏನಪ್ಪ ಅಂತಂದರೆ FR ಅಂತ, F ಮತ್ತು ಒಂದು ಬಾರ್ ಹಾಕಿ R ಅಂತ ಇರುತ್ತೆ. ಮತ್ತು ಅಥವಾ REV ರಿವ್ಯೂ ಅನ್ನೋ ಹೆಸರಿನ ಮೇಲೆ ಆ ಬಟನ್ ಇರುತ್ತೆ. ಗೊತ್ತಾಯ್ತಲ್ಲ? ಅದು ನಿಮಗೆ ನೋಡೋದಕ್ಕೆ ಬೇಗ ಕಾಣೋದಿಲ್ಲ, ಸಿಗೋದಿಲ್ಲ ಫ್ಯಾನ್ಗಳಲ್ಲಿ. ಅಂದರೆ ಬೇರಿಂಗ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಇರುತ್ತೆ. ಅಲ್ಲಿ ಅದು ನಿಮಗೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ. ಆ ಸ್ಟಿಕ್ಕರ್ನ ತೆಗೆದ್ರೆ ಮಾತ್ರ ನಿಮಗೆ ಕಾಣುತ್ತೆ. ಕೆಲವೊಂದು ಫ್ಯಾನ್ಗಳಲ್ಲಿ ಓಪನ್ ಆಗಿರುತ್ತೆ, ಕೆಲವೊಂದು ಫ್ಯಾನ್ಗಳಲ್ಲಿ ಸ್ವಲ್ಪ ಸಣ್ಣದಾಗಿ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಅದನ್ನು ಕಿತ್ತರೆ ಮಾತ್ರ ಅದು ಗೊತ್ತಾಗೋದು. ಅದು ಯಾರೂ ಅಬ್ಸರ್ವ್ ಮಾಡೋದಿಲ್ಲ. ಗೊತ್ತಾಯ್ತಲ್ಲ? ಅದು ನಿಮಗೆ ಬೇಕಾದರೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅಂದರೆ ಅದು ಈ ಕರೆಂಟ್ನ ಎಳ್ಕೊಳೋ ಶಕ್ತಿಯನ್ನು ಅದರಲ್ಲಿ ಅಡ್ಜಸ್ಟ್ ಮಾಡಿರ್ತಾರೆ. ನಿಮಗೆ ಯಾವ ಟೈಮಲ್ಲಿ ಯಾವ ಥರ ಬೇಕು ಅನ್ನೋದನ್ನ ಅದು ನಿಮಗೆ ಅಡ್ಜಸ್ಟ್ ಮಾಡಿಕೊಡುವಂಥ ಬಟನ್ ಅದು. ಗೊತ್ತಾಯ್ತಲ್ಲ? ಓಕೆ ಫ್ರೆಂಡ್ಸ್, ನೋಡಿ, ಇಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಆಗಿತ್ತು ಸೀಲಿಂಗ್ ಫ್ಯಾನ್ ಬಗ್ಗೆ. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ
ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಸರ್ಕಲ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.